ವ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವಾಗ ಮಧ್ಯಾಹ್ನ ಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ನಾನು ಸೊಪ್ಪೆಲ್ಲ ತಗೊಂಡಿದ್ದೆ. ಸೊ ಇದನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಫ್ರೆಶ್ ಆಗಿದ್ದಾಗೆ ಇದನ್ನ ಕ್ಲೀನ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ರೆ ಬೆಸ್ಟ್. ನಾನು ಇಲ್ಲಿ ಬೆಳಿಗ್ಗೆ ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು ತಗೊಂಡಿದ್ದೆ, ಸ್ವಲ್ಪ ಕೊತ್ತಂಬರಿ ಇದೆ ಮತ್ತೆ ಕರಿಬೇವು. ಸೊ ಇವಾಗ ಇದೆಲ್ಲ ಕೂಡ ನಾನು ಕ್ಲೀನ್ ಮಾಡಿ ಎತ್ತಿಡ್ತೀನಿ. ಸೊ ಹಾಗೆ ಶ್ರಾವಣಿ ಮತ್ತೆ ವಿಶು ಇವತ್ತು ಸ್ಕೂಲಿಗೆ ಹೋಗಿಲ್ಲ, ಯಾಕಂದ್ರೆ ನಾಳೆ ಎಕ್ಸಾಮ್ ಇದೆ. ಸೊ ಹಾಗಾಗಿ ಓದ್ಕೊಳ್ಳೋದಕ್ಕೆ ಅಂತ ಹೇಳಿ ಇವತ್ತು ಅವ್ರಿಗೆ ಸ್ಕೂಲ್ ಹಾಲಿಡೇ ಕೊಟ್ಟಿದ್ದಾರೆ. ಸ್ಟಡಿ ಹಾಲಿಡೇ ಅಂತ ಹೇಳಿ ಅಲ್ಲ ಪಿಲು. ಸೊ ನಾನು ಇಲ್ಲಿ ಸೊಪ್ಪು ಸೋಸ್ತಾ ಇದ್ದೀನಿ. ಈ ಕಡೆ ನನ್ನ ಮಗು ದಾಳಿಂಬೆ ಹಣ್ಣು ಬಿಡಿಸ್ತಾ ಇದ್ದಾಳೆ. ಏನ್ ಮಾಡ್ತೀವಿ ಪಿಲು? ಜ್ಯೂಸ್. ಸೊ ದಾಳಿಂಬೆ ಹಣ್ಣಿನ ಜ್ಯೂಸ್ ಮಾಡ್ತಾ ಅಂತ ಇವತ್ತು. ನನ್ನ ಮಗ ಅಲ್ಲಿ ಆಟ ಆಡ್ತಾ ಇದ್ದಾನೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡಿದ್ವಿ. ನನ್ನ ಮಗಳು ಇವತ್ತು ದೋಸೆ ಮಾಡಿಕೊಟ್ಟಿದ್ದಾಳೆ. ನಾನು ಮತ್ತೆ ವಿಶು ಇಬ್ರು ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿದ್ವಿ. ಮತ್ತೆ ಶ್ರಾವಣಿ ನಮ್ಗೆಲ್ಲರಿಗೂ ಕೂಡ ಬಿಸಿ ಬಿಸಿ ದೋಸೆ ಹಾಕೊಟ್ಟಿದ್ದಾಳೆ. ಸೊ ಅದ್ರದ್ದು ಕ್ಲಿಪ್ಪಿಂಗ್ ಕೂಡ ನಾನು ತಗೊಂಡಿದ್ದೀನಿ. ಸೊ ಅದನ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ, ನೋಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಒಂದು ವಾರ ಆಯ್ತು ದೋಸೆನೇ ಮಾಡಿರ್ಲಿಲ್ಲ. ನೋಡೋಣ ಇವರು ದೋಸೆ ಇಲ್ಲದೆ ಇರ್ತಾರೋ ಇಲ್ಲೋ ಅಂತ ಹೇಳ್ಬಿಟ್ಟು ನಾನು ಒಂದು ವಾರ ದೋಸೆ ಹಿಟ್ಟನ್ನೇ ಮಾಡಿರ್ಲಿಲ್ಲ. ಸೊ ಫೈನಲ್ ಆಗಿ ನಿನ್ನೆ ದೋಸೆ ಹಿಟ್ಟು ಮಾಡಿದೆ. ನನ್ನ ಮಗಳು ಇವತ್ತು ದೋಸೆ ಮಾಡ್ತಾ ಇರೋದು. ಹಾಯ್ ಮಾಡ್ತಿದ್ದು. ಸ್ಕೂಲ್ ಐತಿ ಇಲ್ಲ ಅಂದರೆ ಅಥವಾ ಹೋಮ್ವರ್ಕ್ ಏನು ಇಲ್ಲ ಅಂದರೆ ಅವಳು ಕಿಚನಿಗೆ ಬಂದುಬಿಟ್ಟು ಈ ಥರದ ಕೆಲಸಗಳನ್ನು ಇವಾಗ ಮಾಡ್ತಾ ಇದ್ದಾಳೆ. ನಾನು ಕೂಡ ಅವಳಿಗೆ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ಮಕ್ಕಳಿಗೇನು ಇವಾಗಿನಿಂದನೇ ಕಿಚನ್ನಲ್ಲಿ ಸ್ವಲ್ಪ ಕೆಲಸ ಮಾಡೋದನ್ನು ಹೇಳ್ಕೊಡ್ಬೇಕು. ಬರೀ ಸ್ಕೂಲು ಹೋಮ್ವರ್ಕು ಬರೀ ಈ ಥರ ಬಿಟ್ಟಾಗ ಅವ್ರಿಗೆ ಕೂಡ ತುಂಬಾ ಬೇಜಾರಾಗುತ್ತೆ. ಅಷ್ಟೇ ಸ್ವಲ್ಪ ಈ ಥರ ಕಿಚನಲ್ಲಿ ಏನಾದರೂ ಮಾಡಿದಾಗ ಸ್ವಲ್ಪ ಚೇಂಜ್ ಅನಿಸುತ್ತೆ ಅವರಿಗೆ. ಏನೋ ಹೊಸದು ನಾನು ಕೂಡ ಕಲಿತಾ ಇದ್ದೀನಿ ಅಂತ ಫೀಲಿಂಗ್ ಬರುತ್ತೆ. ಸೊ ಹಾಗಾಗಿ ಜಾಸ್ತಿ ಏನಿಲ್ಲ, ಈ ಥರದ್ದು ಸಣ್ಣ ಪುಟ್ಟ ಕೆಲಸಗಳನ್ನು ನಾವು ಅವ್ರಿಗೆ ಹೇಳ್ಕೊಡ್ತಾ ಇರ್ಬೋದು. ಸೊ ನನ್ನ ಮಗಳಿಗೆ ದೋಸೆ ಹಾಕೋದಂದರೆ ಮುಂಚೆಯಿಂದನೂ ತುಂಬಾ ಇಷ್ಟ. ಸೊ ಇವಾಗ ತುಂಬಾ ಚೆನ್ನಾಗಿ ದೋಸೆ ಹಾಕ್ತಾ ಇದ್ದಾಳೆ ಅವಳು, ನೋಡ್ತಾ ಇರ್ಬೋದು ನೀವು. ಆಮೇಲೆ ಅವಳಿಗೆ ಫ್ಲೇಮ್ ಎಷ್ಟು ಇಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಫುಲ್ ಗ್ಯಾಸ್ ಫ್ಲೇಮ್ ಲೋ ಅಲ್ಲಿ ಇಟ್ಟರು ಅಂದರೆ ದೋಸೆದ ಕಲರ್ ಚೆನ್ನಾಗಿ ಬರ್ತಾಯಿಲ್ಲ. ಮತ್ತು ಫುಲ್ ಹೈ ಗ್ಯಾಸ್ ಫ್ಲೇಮಲ್ಲಿ ಇಟ್ಟರೆ ದೋಸೆ ತಳಗಡೆ ತುಂಬ ಕಪ್ಪಾಗ್ತಾ ಇದ್ದಾವೆ. ಸೊ ಅದನ್ನು ಮಾತ್ರ ಅವಳಿಗೆ ತುಂಬಾ ಕನ್ಫ್ಯೂಷನ್ ಆಗ್ತಾಯಿದೆ. ಸೊ ಅದನ್ನೇ ನಾನು ಅವಳಿಗೆ ಹೇಳ್ತಾ ಇದ್ದೆ, ಈ ಥರ ಫ್ಲೇಮ್ ಬಂದುಬಿಟ್ಟು ಈ ಟೈಮಲ್ಲಿ ಕಡಿಮೆ ಇಟ್ಕೊ, ಈ ಟೈಮಲ್ಲಿ ಜಾಸ್ತಿ ಇಟ್ಕೊ ಅಂತ ಹೇಳ್ತಾ ಇದ್ದೆ. ಸೊ ಅದನ್ನೇ ಅವಳು ಮಾಡ್ತಾ ಇದ್ದಾಳೆ. ಹೆಂಗಾಗ್ಯದ ಅಕ್ಕ ಮಾಡಿದ ದೋಸೆ? ಚಲೋ ಆಗ್ಯದ. ಇವಾಗ ನನ್ನ ಮಗಳು ಪೊಮೊಗ್ರಾನೇಟ್ ಜ್ಯೂಸ್ ಮಾಡ್ತಾ ಇದ್ದಾಳೆ. ಸೊ ಅದಕ್ಕೆಲ್ಲ ಏನೇನು ಬೇಕು ಅದೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಸೊ ಹೇಳ್ತಾಳೆ ಅವಳು ಜ್ಯೂಸ್ ಹೇಗೆ ಮಾಡೋದು ಮತ್ತು ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನೇನಿದೆ ಅದೆಲ್ಲ ಕೂಡ ಹೇಳ್ತಾಳೆ. ಸೊ ಸಮ್ಮರ್ಗೆ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಎಲ್ಲ ಥರದ್ದು ಜ್ಯೂಸ್ ಈ ಸಮ್ಮರ್ಗೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದರಲ್ಲಿ ಪೊಮೊಗ್ರಾನೇಟ್ ಜ್ಯೂಸ್ ಒಂದು. ಸೊ ಇದು ಚಿಕ್ಕ ಮಕ್ಕಳಿಂದ ದೊಡ್ಡವರಿವರೆಗೂ ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಇವತ್ತು ಮನೆಯಲ್ಲಿ ಪೊಮೊಗ್ರಾನೇಟ್ ಇತ್ತು. ಸೊ ಹಾಗಾಗಿ ಇಷ್ಟೋ ತನಕ ಕುತ್ಕೊಂಡು ಪೊಮೊಗ್ರಾನೇಟ್ ಎಲ್ಲ ಬಿಡಿಸಿ ಇವಾಗ ಅದಕ್ಕೆಲ್ಲ ಏನೇನು ಬೇಕು ಅದೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಸೊ ಪೊಮೊಗ್ರಾನೇಟ್ ಜ್ಯೂಸ್ ರೆಸಿಪಿನ ನನ್ನ ಮಗಳು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದಾಳೆ. ರೆಡಿ ಪಿಲು? ಹೇಳ್ತೀಯಾ? For this recipe we need 1 bowl of pomegranate, sugar, lemon, salt, mint and 1 cup of water. So first we take a mixture jar and put the pomegranate inside. After this we have to put the sugar. You can add the sugar according to the taste of the pomegranate. If it's sweet then sweet, if it's not then don't add much. For me I'm adding 1.5 spoons of sugar. Next we have to put the mint that we got. We will put salt, and this is according to your taste. I will put this much salt. Lemon, half lemon you can take.
Now we're going to put a little bit of water so it can blend properly. Just little, not too much. ಸೊ ಮೊದಲು ಸ್ವಲ್ಪ ನೀರನ್ನು ಹಾಕ್ಕೊಂಡು ಈ ಥರ ರುಬ್ಕೊಂಡಿದ್ದಾಗಿದೆ. ಸೊ ನೆಕ್ಸ್ಟ್ ಇವಾಗ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿ ತಿರ್ಗಿ ಇನ್ನೂ ಒಂದು ಸರ್ತಿ ಇದನ್ನು ರುಬ್ಕೊಳ್ಳೋಣ. ಸೊ ಆವಾಗ ದಾಳಿಂಬೆ ಹಣ್ಣಿನ ಜ್ಯೂಸ್ ನಿಮಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಇವಾಗ ಒಂದು ತೂತಿರೋ ಚಾಣಿನ ಇಟ್ಬಿಟ್ಟು ಇವಾಗ ಸೋದಿಸ್ಕೊಳ್ಳೋಣ. ಸೊ ನಾವು ಇಲ್ಲಿ ಬರೀ ಸಾಲ್ಟ್ ಪುದೀನ ಅಷ್ಟೇ ಯೂಸ್ ಮಾಡಿದ್ದೀವಿ. ನೀವು ಬೇಕಂದರೆ ಚಾಟ್ ಮಸಾಲ ಹಾಕೋಬೋದು, ಮತ್ತು ಎಕ್ಸ್ಟ್ರಾ ಫ್ಲೇವರ್ ಇನ್ನೊಂದು ಸ್ವಲ್ಪ ಬೇಕಂದರೆ ಬ್ಲ್ಯಾಕ್ ಪೇಪರ್ ಪೌಡ್ರ್ ಕೂಡ ಹಾಕ್ಕೊಳ್ಳಿ. ಸೊ ಪುದೀನ ಲಿಂಬೆಹಣ್ಣು ಎಲ್ಲ ಹಾಕಿರೋದ್ರಿಂದ ಸಮ್ಮರ್ಗೆ ಇದು ತುಂಬಾ ಒಳ್ಳೆಯದು, ಹೆಲ್ದಿಯಾಗಿ ಇರುವಂಥ ಡ್ರಿಂಕ್ ಅಂತಲೇ ಹೇಳ್ಬೋದು. ಸೊ ಆರಾಮಾಗಿ ನಾವೇ ಮನೆಯಲ್ಲಿ ಇದನ್ನು ಮಾಡ್ಕೊಂಡು ಕುಡಿಬೋದು. ನೀವು ಕೂಡ ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಮಕ್ಕಳಿಗೆ ಕೂಡ ಟೇಸ್ಟ್ ಮಾಡೋದಕ್ಕೆ ಕೊಡಿ. ಅವರು ಕೂಡ ತುಂಬಾ ಇಷ್ಟಪಟ್ಟು ಈ ಜ್ಯೂಸನ್ನು ಕುಡಿತಾರೆ. ಸೊ ನಾವು ಕೂಡ ಈ ಹೆಲ್ದಿಯಾಗಿರುವಂಥ ಡ್ರಿಂಕನ್ನು ಇವತ್ತು ಎಂಜಾಯ್ ಮಾಡ್ತಾ ಇದ್ದೀವಿ. ನಂಗನಿಸೋದು ಓಕೆ ಓಕೆವಲ್ಲ. ಸಮ್ಮರ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಇವಾಗ ಮಧ್ಯಾಹ್ನ ಊಟಕ್ಕೆ ಅಡುಗೆನ ಮಾಡ್ತಾ ಇದ್ದೀನಿ. ಟೈಮ್ ಆಲ್ರೆಡಿ ಬಂದು 1:15 ಆಗಿದೆ. ಇಬ್ಬರು ಮಕ್ಕಳು ರೂಮಲ್ಲಿ ಆಟ ಆಡ್ತಾ ಇದ್ದಾರೆ. ಅವ್ರದ್ದು ಎಲ್ಲ ಹೋಮ್ವರ್ಕ್ ಎಲ್ಲ ಆಯಿತು. ಸ್ವಲ್ಪ ಹೊತ್ತು ಕುತ್ಕೊಂಡು ಆಟ ಆಡ್ತಾ ಇದ್ದಾರೆ. ಸೊ ಅವರು ಆಟ ಆಯ್ತೆಲ್ಲ ಆದಷ್ಟರಲ್ಲಿ ನಾನು ಈ ಕಡೆ ಹಾಗೆ ಮಧ್ಯಾಹ್ನಕ್ಕೆ ಅಡುಗೆನ ಮಾಡ್ತೀನಿ. ಆಲ್ರೆಡಿ ನಾನಿಲ್ಲಿ ಕುಕ್ಕರಲ್ಲಿ ಅನ್ನ ಇಟ್ಟಿದ್ದೀನಿ. ಸೊ ಇವಾಗ ಸಾರನ್ನು ಮಾಡ್ತೀನಿ. ಸಾರು ಬಂದ್ಬಿಟ್ಟು ಇವಾಗ ರಸಂ ಮಾಡೋದ ಅಥವಾ ಬೇಳೆ ಸಾರು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ. ಮತ್ತು ಬೇಳೆ ಸಾರಂತೂ ನಿನ್ನೆ ಮಾಡಿದ್ದೆ, ಇನ್ನೂ ಒಂದು ಸ್ವಲ್ಪ ಇದೆ. ಸೊ ಇವಾಗ ಬೇಳೆ ಸಾರು ಬೇಡ ಅಂತ ಹೇಳಿದ್ರು. ಸೊ ರಸಂ ಮಾಡೋಣ ಅಂದರೆ ವಿಷುಗೆ ರಸಂ ಬೇಡ ಅಂತೆ. ಸೊ ಹಾಗಾಗಿ ಇವಾಗ ಏನು ಸಾರು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅಷ್ಟರಲ್ಲಿ ಶ್ರಾವಣಿನೇ ಹೇಳಿದ್ರು, ಮಮ್ಮಿ ನಂಗೆ ಶೇಂಗಾ ಸಾರು ಬೇಕಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಶೇಂಗಾ ಸಾರನ್ನು ಮಾಡ್ತಾ ಇದ್ದೀನಿ. ಸೊ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಸಾರು. ಆಲ್ರೆಡಿ ಇದನ್ನು ನಾನು ನನ್ನ ರೆಸಿಪಿ ಚಾನೆಲಲ್ಲಿ ಒಂದ್ಸತಿ ತೋರಿಸಿದ್ದೀನಿ. ಸೊ ಅದ್ರದ್ದು ಲಿಂಕ್ ಕೂಡ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿ. ಹಾಗೂ ಇವತ್ತು ಕೂಡ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಶೇಂಗಾ ಸಾರು ತುಂಬಾ ಚೆನ್ನಾಗಿರುತ್ತೆ. ಸೊ ಬೇಗ ಆಗುತ್ತೆ ಇದು. ನಿಮಗೆ ಎಲ್ಲಾದರೂ ಅರ್ಜೆಂಟ್ ಇದ್ದಾಗ ಅಥವಾ ಏನೂ ಮನೆಯಲ್ಲಿ ತರಕಾರಿ ಏನೂ ಇಲ್ಲ ಅಂದಾಗ ಈ ಸಾರನ್ನು ನೀವು ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಸೊ ನಮ್ಮ ಉತ್ತರ ಕರ್ನಾಟಕದವರು ಯಾರಾದರೂ ಈ ವ್ಲಾಗನ್ನು ನೋಡ್ತಾ ಇದ್ದೀರಾ ಅಂದರೆ ಸೊ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತೇ ಇರುತ್ತೆ ಶೇಂಗಾ ಸಾರು ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾರಿಗೆ ಏನು ಶೇಂಗಾ ಸಾರು ಮಾಡೋದು ಗೊತ್ತಿಲ್ಲ, ಸೊ ಅಂಥವರು ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಡೈಲಿ ಅದೇ ರಸಮು, ಅದೇ ಬೇಳೆ ಸಾರು, ಸೊಪ್ಪು ಸಾರು ಅಂತೆಲ್ಲ ಉಂಡು ಬೇಜಾರಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ಈ ಸಾರನ್ನು ಒಂದ್ಸತಿ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ ಮತ್ತು ಅನ್ನದ ಜೊತೆ, ಎಸ್ಪೆಷಲಿ ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅದಕ್ಕೆಲ್ಲ ಏನೇನು ಬೇಕು ಅದೆಲ್ಲ ಕೂಡ ನಾನು ಆಲ್ರೆಡಿ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಸಾರು ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಶೇಂಗಾ ಸಾರು ಮಾಡೋದಕ್ಕೆ ನಾನಿಲ್ಲಿ ಸುಮಾರು ಒಂದು 5 ರಿಂದ 6 ಟೀ ಸ್ಪೂನಷ್ಟು ಹುರಿದು ಪುಡಿ ಮಾಡಿಟ್ಕೊಂಡಂಥ ಶೇಂಗಾ ಪೌಡರನ್ನು ತೊಗೊಂಡಿದ್ದೀನಿ. ಶೇಂಗಾ ಪೌಡರ್ ನೀವು ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಪೌಡರ್ ಮಾಡ್ಕೋಬೇಕು. ಅದಾದ ನಂತರ ಅದಕ್ಕೆ ನೀರನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಹಾಗೆ ಇಡೋಣ, ಸ್ವಲ್ಪ ಇದು ಸಾಫ್ಟ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ನಾನು ಒಗ್ಗರಣೆಗೆ ಅಗಲ ಇರೋ ಒಂದು ಪಾತ್ರೆಗೆ ಸುಮಾರು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ, ಜೀರಿಗೆ, ಹಾಗೆ ಅದ್ರ ಜೊತೆ ಒಂದು ಚುಟಕಿಯಷ್ಟು ಹಿಂಗನ್ನು ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ನೆಕ್ಸ್ಟ್ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಂತಹ ಈರುಳ್ಳಿ, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಅದ್ರ ಜೊತೆ ಸ್ವಲ್ಪ ಕರಿಬೇವನ್ನು ಹಾಕಿ ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿದ ಹಸಿ ವಾಸನೆ ಹೋಗಿ ಸ್ವಲ್ಪ ಈರುಳ್ಳಿಗೆ ಲೈಟಾಗಿ ಕೆಂಪು ಬಣ್ಣ ಬರಬೇಕು, ಅಲ್ಲಿವರೆಗೂ ಅದನ್ನು ಫ್ರೈ ಮಾಡಿಕೊಂಡು ಅದಾದ ನಂತರ ಇದಕ್ಕೆ ಟೊಮೆಟೊನ ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ 1 ಮೀಡಿಯಮ್ ಸೈಜು ಟೊಮೆಟೊನ ತೊಗೊಂಡಿರೋದು. ನಿಮಗೆ ಸಾರು ಇನ್ನೊಂದು ಸ್ವಲ್ಪ ಹುಳಿ ಬೇಕಂದರೆ ಇನ್ನೂ 1 ಟೊಮೆಟೊ ಎಕ್ಸ್ಟ್ರಾ ಹಾಕೋಬೋದು. ಅದಾದ ನಂತರ ಇವಾಗ ಸುಮಾರು ಒಂದು ಅರ್ಧ ಟೀ ಸ್ಪೂನಷ್ಟು ಮಸಾಲ ಖಾರ ಮತ್ತು ಒಂದು ಅರ್ಧ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಹಾಗೆ ಟೊಮೆಟೊ ಸ್ವಲ್ಪ ಬೇಗನೆ ಸಾಫ್ಟ್ ಆಗಲಿ ಅಂತ ಹೇಳಿಬಿಟ್ಟು ಇವಾಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕೋತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕಿ ಪ್ಲೇಟಿಂದ ಇದನ್ನು ಕವರ್ ಮಾಡಿ ಒಂದು 5 ನಿಮಿಷ ಇಡ್ತಾ ಇದ್ದೀನಿ.
ಸೊ 5 ನಿಮಿಷ ಆದ ನಂತರ ಪ್ಲೇಟನ್ನು ತೆಗೆದ್ರೆ ನೋಡಿ ಟೊಮೆಟೊ ಈ ಥರ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ನಿಮಗೆ ಇದಕ್ಕೆ ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ಸೊ ಈ ಥರ ಟೊಮೆಟೊ ಸಾಫ್ಟ್ ಆದಮೇಲೆ ಅವಾಗೆ ಮಿಕ್ಸ್ ಮಾಡಿ ಇಟ್ಕೊಂಡಂಥ ಶೇಂಗಾ ಪೌಡರ್ ಏನಿದೆ ಅದನ್ನು ಇವಾಗ ಹಾಕ್ಕೊಂಡ್ಬಿಟ್ಟು ನಿಮಗೆ ಸಾರು ಎಷ್ಟು ಗಟ್ಟಿ ಬೇಕು ಎಷ್ಟು ತಿಳುವಾಗಬೇಕು ನೋಡ್ಕೊಂಡ್ಬಿಟ್ಟು ನೀವು ಇದಕ್ಕೆ ನೀರನ್ನು ಹಾಕ್ಕೊಳ್ಳಿ. ಈ ಸಾರನ್ನು ನೀವು ತುಂಬ ತಿಳುವಾಗಿ ಮತ್ತು ತುಂಬ ಗಟ್ಟಿ ಕೂಡ ಮಾಡ್ಕೋಬೇಡ್ದು. ಸೊ ಮೀಡಿಯಮ್ ಹದಕ್ಕೆ ಇದನ್ನು ಇಟ್ಕೊಳ್ಳಿ. ನೋಡಿ ಈ ಹದ ಕರೆಕ್ಟಾಗಿದೆ. ಸುಮಾರು ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ಸೊ ನೀವು ಬೇಕಂದರೆ ಇದಕ್ಕೆ ಬೆಲ್ಲ ಹಾಕ್ಕೋಬೋದು, ಇಲ್ಲಾಂದರೆ ಸ್ವಲ್ಪ ಹುಣಸೆಹಣ್ಣಿನ ರಸ ಬೇಕಾದರೆ ಕೂಡ ಹಾಕ್ಕೋಬೋದು. ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಫ್ರೆಶ್ ಕೊತ್ತಂಬರಿನ ಹಾಕಿ ಒಂದು 5-6 ನಿಮಿಷ ಇದನ್ನು ಕುದಿಸ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಇದು ತಿಳುವಾಗಿನೇ ಇಟ್ಕೊಳ್ಳಿ, ಯಾಕಂದರೆ ಕುದ್ದ ಮೇಲೆ ಇದು ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ. ನೀವು ಇದು ಸಾರು ಎಷ್ಟು ಚೆನ್ನಾಗಿ ಕುದಿಸ್ಕೋತೀರೋ ಅಷ್ಟು ಸಾರು ಟೇಸ್ಟಿಯಾಗಿ ಬರುತ್ತೆ ನಿಮ್ಮದು. ನೋಡಿ ಸುಮಾರು ನಾನು 5 ನಿಮಿಷ ಈ ಸಾರನ್ನು ಕುದಿಸ್ಕೊಂಡಿದ್ದೀನಿ. ಕಲರ್ ಕೂಡ ಚೇಂಜ್ ಆಗಿದೆ. ಸೊ ಈ ಟೈಮಲ್ಲಿ ನೀವು ಸಾರನ್ನು ಟೇಸ್ಟ್ ಮಾಡಿ ನೋಡಿ. ನಿಮಗೆ ಏನಾದರೂ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದ್ರೆ ನೀವು ಇದಕ್ಕೆ ಹಾಕೋಬೋದು. ನಾನಿಲ್ಲಿ ಬೆಲ್ಲ ಮತ್ತು ಸಕ್ಕರೆ ಏನೂ ಹಾಕಿಲ್ಲ. ನಿಮಗೆ ಬೇಕಂದರೆ ಸ್ವಲ್ಪ ಬೆಲ್ಲ ಮತ್ತು ಸಕ್ಕರೆ ಕೂಡ ಹಾಕೋಬೋದು. ಸೊ ಇವತ್ತು ನಾನು ಸಾರನ್ನು ಬಿಸಿ ಬಿಸಿ ಅನ್ನದ ಜೊತೆ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಸೊ ನೀವು ಕೂಡ ಖಂಡಿತವಾಗ್ಲೂ ಈ ಸಾರನ್ನು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಊಟ ಆಯ್ತೆಲ್ಲ ಮಾಡಿ ಇವಾಗ ಮಕ್ಕಳು ಇಲ್ಲಿ ಆಟ ಆಡ್ತಾ ಇದ್ದಾರೆ. ಸೊ ಇವಾಗ ಸ್ಲೋ ಆಗಿ ಸಮ್ಮರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಹೊರಗಡೆ ಹೋಗಿ ಆಟ ಆಡೋದು ತುಂಬಾ ಕಡಿಮೆ ಇವಾಗ. ಜಾಸ್ತಿ ಅಂದರೆ ಈ ಥರದ ಇಂಡೋರ್ ಗೇಮ್ಸ್ಗಳಿಗೆ ಮಕ್ಕಳು ಆಟ ಆಡೋದಕ್ಕೆ ಇಷ್ಟಪಡ್ತಾರೆ. ಸೊ ಅದರಲ್ಲಿ ಇದು ಜಂಗಾ ಬಾಕ್ಸ್ ಅಂತ ಇದು ತುಂಬಾ ಇರುತ್ತೆ. ಸ್ವಲ್ಪ ಮಕ್ಕಳಿಗೆ ಕ್ರಿಯೇಟಿವಿಟಿ ಬರುತ್ತೆ, ಯಾಕಂದರೆ ಅವರು ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಯಾವುದು ವುಡ್ಡನ್ನು ತೆಗಿಬೇಕು ಮತ್ತು ಯಾವತ್ತು ತೆಗೆದ್ರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಅವ್ರ ಥಿಂಕಿಂಗ್ ಕ್ವಾಲಿಟಿ ಸ್ವಲ್ಪ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಮನೆಯಲ್ಲಿ ಆಟ ಆಡೋದಕ್ಕೆ ಇದು ಒಂದು ಆಟ ಅಂತಲೇ ಹೇಳ್ತೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ಸೊ 5 ವರ್ಷದ ಮಕ್ಕಳಿಂದ ಎಲ್ಲರೂ ಕೂಡ ಇದನ್ನು ಆಟ ಆಡ್ಬೋದು. ಹಾಗೆ ಇವತ್ತಿಂದು ವ್ಲಾಗ್ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್